ಡಿಕೆ ಶಿವಕುಮಾರ್ ಅವರು ಕ್ಯಾಂಪೇನ್ ಅಲ್ಲಿ ತೊಡಗಿಕೊಂಡಿದ್ರು. ಕ್ಯಾಂಪೇನ್ ನಲ್ಲಿ ಮಾತನಾಡೋ ಭರದಲ್ಲಿ ಒಂದು ಮಾತನ್ನು ಕೂಡ ಆಡಿದ್ದಾರೆ. ಅದು ವಿವಾದಕ್ಕೆ ಎಡೆ ಮಾಡಿಕೊಡುವಂತಹ ಮಾತು, ನಾಲಿಗೆಯನ್ನ ಹಿಡಿತವನ್ನ ಕಳ್ಕೊಂಡಿರುವಂತಹ ಹೇಳಿಕೆ. HTD ಮತ್ತು HDK ಜಾತ್ಯತೀತ ಸಿದ್ಧಾಂತವನ್ನ ಮರೆತು ಬದುಕಿದ್ದೂ ಸತ್ತಂತೆ, ಹೀಗೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಜೊತೆ ಕೇಸರಿ ಶಾಲ್ ಹಾಕೊಂಡ್ರು. ಈ ಮೂಲಕವಾಗಿ ಜಾತ್ಯತೀತತೆ ಅಂತ ಹೇಳ್ಕೊಳ್ತಿದ್ದವರು ಈಗ ಜಾತ್ಯತೀತತೆಯನ್ನ ಮರ್ತಿದ್ದಾರೆ. ಅದನ್ನ ಮರ್ತಂತವರು ಬದುಕಿದ್ದು ಸತ್ತಂತೆ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ ಹೇಳಿಕೆಗಳನ್ನ ಕೊಡಕೂಡದು ಅಂತ ಇದ್ರೂ ಕೂಡ ಎಲ್ಲವನ್ನೂ ಕೂಡ ಮರಿತಾ ಇದ್ದಾರೆ. ಈಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು, 17 ಜನ ಎಂಪಿಗಳು ಗೆದ್ದಿದ್ರು. ಕುಮಾರಸ್ವಾಮಿ ಅವರು ಒಬ್ರು ಬಿಟ್ರೆ ಈ ಚಲರಾಯಸ್ವಾಮಿನೂ ಸೇರ್ಕೊಂಡು MP ಆಗಿದ್ರು. ಎಲ್ಲರೂ ಕೂಡ ದಳ ಬಿಟ್ಬಿಟ್ಟು ಕಾಂಗ್ರೆಸ್ಗೋ ಬಿಜೆಪಿಗೋ ಸೇರ್ಕೊಂಡ್ರು. ಯಾಕೆ ಈಗ ಆಯ್ತು ಅನ್ನೋ ಪ್ರಶ್ನೆ, ಆತ್ಮಶೋಧನೆಯನ್ನ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡ್ಕೊಂಡ್ರು. ಕುಮಾರಸ್ವಾಮಿ ಅವರು ಕಮಲದ ಫ್ಲಾಗ್ ಹಾಕೊಂಡು, ಕೇಸರಿ ಫ್ಲಾಗ್ ಹಾಕೊಂಡು, ದೇವೇಗೌಡರು ಫ್ಲಾಗ್ ಹಾಕೊಂಡ್ರು. ಇವತ್ತು ಏನ್ ನಡೀತಾ ಇದೆ ಅಂದ್ರೆ, ಬದುಕಿದ್ರು ಕೂಡ ನಿಮ್ಮ ಸಿದ್ಧಾಂತದಲ್ಲಿ ಸತ್ತಂಗೆ ಈ ಏನು ಜಾತ್ಯತೀತ ತತ್ವ ಏನ್ ಇಟ್ಕೊಂಡಿದ್ದೀರಿ ಅದು ಇವತ್ತೇ ನೀವು ನೀರ್ಗೆ ಹಾಕಿ ಕಳಿಸ್ಕೊಟ್ಬಿಟ್ರಿ. ಈಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು, 17 ಜನ ಎಂಪಿಗಳು ಗೆದ್ದಿದ್ರು. ಕುಮಾರಸ್ವಾಮಿ ಅವರು ಒಬ್ರು ಬಿಟ್ರೆ ಈ ಚಲರಾಯಸ್ವಾಮಿನೂ ಸೇರ್ಕೊಂಡು MP ಆಗಿದ್ರು. ಎಲ್ಲರೂ ಕೂಡ ದಳ ಬಿಟ್ಬಿಟ್ಟು ಕಾಂಗ್ರೆಸ್ಗೋ ಬಿಜೆಪಿಗೋ ಸೇರ್ಕೊಂಡ್ರು. ಯಾಕೆ ಈಗ ಆಯ್ತು ಅನ್ನೋ ಪ್ರಶ್ನೆ, ಆತ್ಮಶೋಧನೆಯನ್ನ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡ್ಕೊಂಡ್ರು. ಕುಮಾರಸ್ವಾಮಿ ಅವರು ಕಮಲದ ಫ್ಲಾಗ್ ಹಾಕೊಂಡು, ಕೇಸರಿ ಫ್ಲಾಗ್ ಹಾಕೊಂಡು, ದೇವೇಗೌಡರು ಫ್ಲಾಗ್ ಹಾಕೊಂಡ್ರು. ಇವತ್ತು ಏನ್ ನಡೀತಾ ಇದೆ ಅಂದ್ರೆ, ಬದುಕಿದ್ರು ಕೂಡ ನಿಮ್ಮ ಸಿದ್ಧಾಂತದಲ್ಲಿ ಸತ್ತಂಗೆ ಈ ಏನು ಜಾತ್ಯತೀತ ತತ್ವ ಏನ್ ಇಟ್ಕೊಂಡಿದ್ದೀರಿ ಅದು ಇವತ್ತೇ ನೀವು ನೀರ್ಗೆ ಹಾಕಿ ಕಳಿಸ್ಕೊಟ್ಬಿಟ್ರಿ. ಈಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು, 17 ಜನ ಎಂಪಿಗಳು ಗೆದ್ದಿದ್ರು. ಕುಮಾರಸ್ವಾಮಿ ಅವರು ಒಬ್ರು ಬಿಟ್ರೆ ಈ ಚಲರಾಯಸ್ವಾಮಿನೂ ಸೇರ್ಕೊಂಡು MP ಆಗಿದ್ರು. ಎಲ್ಲರೂ ಕೂಡ ದಳ ಬಿಟ್ಬಿಟ್ಟು ಕಾಂಗ್ರೆಸ್ಗೋ ಬಿಜೆಪಿಗೋ ಸೇರ್ಕೊಂಡ್ರು. ಯಾಕೆ ಈಗ ಆಯ್ತು ಅನ್ನೋ ಪ್ರಶ್ನೆ, ಆತ್ಮಶೋಧನೆಯನ್ನ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡ್ಕೊಂಡ್ರು. ಕುಮಾರಸ್ವಾಮಿ ಅವರು ಕಮಲದ ಫ್ಲಾಗ್ ಹಾಕೊಂಡು, ಕೇಸರಿ ಫ್ಲಾಗ್ ಹಾಕೊಂಡು, ದೇವೇಗೌಡರು ಫ್ಲಾಗ್ ಹಾಕೊಂಡ್ರು. ಇವತ್ತು ಏನ್ ನಡೀತಾ ಇದೆ ಅಂದ್ರೆ, ಬದುಕಿದ್ರು ಕೂಡ ನಿಮ್ಮ ಸಿದ್ಧಾಂತದಲ್ಲಿ ಸತ್ತಂಗೆ ಈ ಏನು ಜಾತ್ಯತೀತ ತತ್ವ ಏನ್ ಇಟ್ಕೊಂಡಿದ್ದೀರಿ ಅದು ಇವತ್ತೇ ನೀವು ನೀರ್ಗೆ ಹಾಕಿ ಕಳಿಸ್ಕೊಟ್ಬಿಟ್ರಿ. ಈಗ ದೇವೇಗೌಡರು ಪದೇ ಪದೇ ಜಾತ್ಯತೀತತೆಯನ್ನ ಬಿಟ್ಟು ಹೋದಂತಹ JDSನವರು ಅಂತ ಹೇಳ್ತಾ ಇದ್ರು. ಇನ್ನು ಯಾಕೆ ಅದನ್ನ ಉಳಿಸ್ಕೊಂಡಿದ್ರಿ, ತೆಗೆದಾಕ್ಬಿಡಿ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾ ಇದ್ರು. ಇವತ್ತು ಒಂದು ಹೆಜ್ಜೆಯನ್ನ ಮುಂದಕ್ಕೆ ಹೋಗಿರೋ ಹಾಗೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರು ಜಾತ್ಯತೀತ ಸಿದ್ಧಾಂತ ಮರೆತು ಬದುಕಿದ್ದೂ ಸತ್ತಂತೆ ಅಂತ ಹೇಳಿದ್ದಾರೆ HD ಕುಮಾರಸ್ವಾಮಿ ಮತ್ತು HD ದೇವೇಗೌಡರ ವಿರುದ್ಧ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ ರಿಂದ. ರೋಹಿತ್, ಪದೇ ಪದೇ ಈ ಜಾತ್ಯತೀತ ವಿಚಾರವನ್ನ ಪ್ರಸ್ತಾಪ ಮಾಡೋ ಮೂಲಕವಾಗಿ ಏನ್ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ಮಾತಾಡೋ ಭರದಲ್ಲಿ ಎಲ್ಲರೂ ಹೇಳ್ತಾ ಇದ್ರು, ಎಲ್ರಿಗೂ ಕೂಡ ಕಡಿವಾಣ ಹಾಕ್ತಾ ಇದ್ರು ಕಾಂಗ್ರೆಸ್ ನಾಯಕರು. ಈಗ ಸ್ವತಃ DK ಶಿವಕುಮಾರ್ ಅವರೇ ತಮ್ಮ ನಾಲಿಗೆಗೆ ಹಿಡಿತ ಹಾಕೊಳ್ಳಿಕ್ ಸಾಧ್ಯವಾಗ್ಲಿಲ್ವಾ? ಖಂಡಿತವಾಗ್ಲೂ ದಿವ್ಯ, ಪದೇ ಪದೇ ಕಾಂಗ್ರೆಸ್ ನಾಯಕರು ಇಂತಹ ಹೇಳಿಕೆಗಳನ್ನ ಕೊಟ್ಕೊಂಡು ಚುನಾವಣೆ ಹೊತ್ತಲ್ಲಿ ಭಾರಿ ಅಡ್ವರ್ಟ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರವಾಗಿ ಏನು ಸ್ಥಳೀಯ ಶಾಸಕರು ಮಾತಾಡಿದ್ರು. ಇದೀಗ ಅವರ ಏನು ಆಯಸ್ಸಿನ ವಿಚಾರವಾಗಿ DK ಶಿವಕುಮಾರ್ ಅವರು ಮಾತಾಡುವಂಥದ್ದು. ಅದು ಜಾತ್ಯತೀತ ಜನತಾದಳ ಅಂತ ಹೆಸರಿಟ್ಕೊಂಡಿದ್ದೀರಾ, ಆ ನಿಟ್ಟಿನಲ್ಲಿ ನೀವು ಜಾತ್ಯತೀತನ ಮರೆತು ಬಿಜೆಪಿ ಜೊತೆ ಸೇರ್ಕೊಂಡಿದ್ದೀರಾ, ಆ ನಿಟ್ಟಿನಲ್ಲಿ ಇದ್ದು ಸತ್ತಂತೆ ಎಂಬಂತೆ ಮಾತನಾಡಿದ್ದಾರೆ. ಇದು ಎಲ್ಲೊಟ್ಟಲ್ಲಿ ಭಾವನಾತ್ಮಕ ವಿಚಾರವಾಗಿ ಚುನಾವಣೆ ಹೋಗ್ತಾ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಗ್ರಾಸ ಆಗ್ತಾ ಇದೆ. ಹಿಂದೆ ಹಿರಿಯ ನಾಯಕರೇ ಶಾಸಕರುಗಳಿಗೆ ಸೂಚನೆ ನೀಡಿದ್ರು, ಯಾರು ಕೂಡ ಈ ರೀತಿಯ ಪದ ಬಳಕೆ ಮಾಡಬಾರ್ದು, ವಾಗ್ದಾಳಿಗಳನ್ನು ಕೂಡ ಮಾಡಬಾರ್ದು ಅಂತ ಹೇಳಿದ್ರು. ಇದೀಗ ಸ್ವತಃ DK ಶಿವಕುಮಾರ್ ಅವರು ಹೇಳಿರುವಂತದ್ದು ಒಂದಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು. ಡ್ಯಾಮೇಜ್ ಕಂಟ್ರೋಲ್ಗೆ ಸದ್ಯಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇಲ್ಲ. ಇದರಿಂದಾಗಿ ಜೆಡಿಎಸ್ ನ ನಾಯಕರ ವಿರುದ್ಧವಾಗಿ, ಅದರಲ್ಲೂ ಕೂಡ ಕುಮಾರಸ್ವಾಮಿ ವಿರುದ್ಧವಾಗಿ ಈ ರೀತಿಯಾದಂತಹ ವಾಗ್ದಾಳಿ ಎಷ್ಟರ ಮಟ್ಟಿಗೆ ಸರಿ ಎಂಬ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇರೋದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ದೇವೇಗೌಡರ ವಿರುದ್ಧವಾಗಿ ಏಕವಚನ ಪ್ರಯೋಗ ಮಾಡಿದಂತಹ ಸಂದರ್ಭದಲ್ಲಿ ಅದರ ಪರಿಣಾಮಗಳೇನಾಗಿತ್ತು ಅನ್ನೋದನ್ನ ಅವರು ನೋಡಿದ್ರು. ಈಗ DK ಶಿವಕುಮಾರ್ ಅವರು ಆ ಕೆಲಸಕ್ಕೆ ಕೈ ಹಾಕ್ತಾ ಹಾಗೆ ಕಾಣಿಸ್ತಿದೆ. 17 ಜನ ಎಂಪಿಗಳು ಗೆದ್ದಿದ್ರು. ಕುಮಾರಸ್ವಾಮಿ ಅವರು ಒಬ್ರು ಬಿಟ್ರೆ ಈ ಚಲರಾಯಸ್ವಾಮಿನೂ ಸೇರ್ಕೊಂಡು MP ಆಗಿದ್ರು. ಎಲ್ಲರೂ ಕೂಡ ದಳ ಬಿಟ್ಬಿಟ್ಟು ಕಾಂಗ್ರೆಸ್ಗೋ ಬಿಜೆಪಿಗೋ ಸೇರ್ಕೊಂಡ್ರು. ಯಾಕೆ ಈಗ ಆಯ್ತು ಅನ್ನೋ ಪ್ರಶ್ನೆ, ಆತ್ಮಶೋಧನೆಯನ್ನ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡ್ಕೊಂಡ್ರು. ಕುಮಾರಸ್ವಾಮಿ ಅವರು ಕಮಲದ ಫ್ಲಾಗ್ ಹಾಕೊಂಡು, ಕೇಸರಿ ಫ್ಲಾಗ್ ಹಾಕೊಂಡು, ದೇವೇಗೌಡರು ಫ್ಲಾಗ್ ಹಾಕೊಂಡ್ರು.
ಇವತ್ತು ಏನ್ ನಡೀತಾ ಇದೆ ಅಂದ್ರೆ ಬದುಕಿದ್ರು ಕೂಡ ನಿಮ್ಮ ಸಿದ್ಧಾಂತದಲ್ಲಿ ಸತ್ತಂಗೆ ಈ ಏನು ಜಾತ್ಯತೀತ ತತ್ವ ಏನ್ ಇಟ್ಕೊಂಡಿದ್ದೀರಿ ಅದು ಇವತ್ತೇ ನೀವು ನೀರ್ಗೆ ಹಾಕಿ ಕಳ್ಸ್ಕೊಟ್ಬಿಟ್ರಿ.